ಬರದಿಂದ ಕಂಗೆಟ್ಟ ರೈತನಿಗೆ ಬಿತ್ತನೆ ಬೀಜ ಬೆಲೆ ಏರಿಕೆಯ ಬರೆ ಈಗ ಬಿದ್ದಿದೆ. ಒಂದೆಡೆ ಮಾನ್ಸೂನ್ ಜೊತೆಗಿನ ಜೂಜಾಟ, ಮತ್ತೊಂದು ಕಡೆ ರೈತರನ್ನ ಸಂಕಷ್ಟಕ್ಕೆ ಸರ್ಕಾರ ದೂಡಿತ. ಸರ್ಕಾರ ಅಧಿಕಾರಿಗಳ ಕಣ್ಣು ತೆರೆಸುತ್ತೆ ಈ ಸುದ್ದಿ. ಒಂದು ಕಡೆ ಮಾನ್ಸೂನ್ ಜೊತೆಗಿನ ಜೂಜಾಟ, ಮತ್ತೊಂದು ಕಡೆ ರೈತರನ್ನ ಸಂಕಷ್ಟಕ್ಕೆ ದೂಡಿತ ಸರ್ಕಾರ ಅಧಿಕಾರಿಗಳ ಕಣ್ತೆರೆಸುತ್ತೆ ಈ ಸುದ್ದಿ. ಗಾಯದ ಮೇಲೆ ಮತ್ತೊಂದು ಬರೆ ಎಳೆದ ಸರ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಅನ್ನದಾತನ ಆಕ್ರಂದನದ ಕಥೆ ಇದೆ. ಸರ್ಕಾರ ಹಾಗೂ ಅಧಿಕಾರಿಗಳ ಕಣ್ಣು ತೆರೆಸುವಂತಹ ಸುದ್ದಿ ಇದು. ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಿದೆಯಾ ಸರ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಅನ್ನದಾತನ ಆಕ್ರಂದನದ ಕಥೆ. ಬರದಿಂದ ಕಂಗೆಟ್ಟು ಹೋಗಿದ್ದಾನೆ ರೈತ. ಈಗ ಬಿತ್ತನೆ ಬೀಜದ ಬೆಲೆ ಏರಿಕೆ, ಇದು ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಂತಾಗಿದೆ. ಮಳೆಗಾಲ ಆರಂಭ ಆಗಿದೆ. ಬರಗಾಲದ ಶಾಕ್ನಿಂದ ಚೇತರಿಸಿಕೊಳ್ತಿರುವಂಥ ರೈತರು ಬಿತ್ತನೆಗೆ ಹೊಲಗಳನ್ನು ಸಜ್ಜು ಮಾಡ್ಕೊಳ್ತಾ ಇದ್ದಾರೆ. ಬಿತ್ತನೆ ತಯಾರಿ ಬಹಳ ಜೋರಾಗಿ ನಡೆದಿದೆ ಹಾವೇರಿ ಜಿಲ್ಲೆಯಾದ್ಯಂತ. ನಾನಿವತ್ತು ಹಾವೇರಿಯ ರೈತ ಸಂಪರ್ಕ ಕೇಂದ್ರದ ಬಳಿ ಇದ್ದೀನಿ. ಇಲ್ಲೇನು ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ಆದರೆ ಬಿತ್ತನೆ ಬೀಜಗಳ ರೇಟ್ ಕಳೆದ ವರ್ಷಕ್ಕೆ ಹೋಲಿಸಿದರೆ ಸುಮಾರಷ್ಟು ಜಾಸ್ತಿ ಆಗಿದೆ. ಅಂದರೆ 250ರಿಂದ 300 ರೂಪಾಯಿಗಳಂಟಿಗೆ 250ರಿಂದ 300 ರೂಪಾಯಿಯಷ್ಟು ಜಾಸ್ತಿ ಆಗಿದೆ ಅನ್ನುವಂಥದ್ದು ರೈತರು ಬೇಸರ ಹೊರಗಾಗ್ತಿದ್ದಾರೆ. ಒಂದು ರೀತಿ ನೋಡಿದರೆ ಬರಗಾಲದಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿ ಕುಡಿಯೋದಕ್ಕೂ ಕೂಡ ನೀರಿಲ್ಲದೇ ಸಾಕಷ್ಟು ಸಮಸ್ಯೆಗಳನ್ನು ರೈತರು ಅನುಭವಿಸಬೇಕಾಯಿತು. ಈಗ ಬಿತ್ತನೆ ಮಾಡಲಿಕ್ಕೆ ಅಂತ ತಯಾರಿ ಮಾಡ್ತಿರುವಂಥ ರೈತರಿಗೆ ಈಗ ಬಿತ್ತನೆ ಬೀಜಗಳು ದುಬಾರಿ ಆಗಿದೆ. ಒಂದು ಕಡೆ ಸರ್ಕಾರದ ಯೋಜನೆಗಳು ಕರೆಕ್ಟಾಗಿ ರೈತರಿಗೆ ತಲುಪಲ್ಲ ಅನ್ನುವಂತಹ ಮಾತುಗಳ ನಡುವೆಯೇ ಈಗ ಬಿತ್ತನೆ ಬೀಜಗಳಿಗೂ ಕೂಡ ರೇಟ್ ಜಾಸ್ತಿ ಆಗಿರುವಂಥದ್ದು ರೈತರಿಗೆ ನುಂಗಲಾರದಂಥ ತುತ್ತಾಗಿದೆ. ದಯವಿಟ್ಟು ಸಿದ್ದರಾಮಯ್ಯನವರಿಗೆ DKC ಅವರಿಗೆ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಈ ಗ್ಯಾರಂಟಿ ಪಾರಂಟಿ ಎಲ್ಲ ಬೇಡ. ದುಡಿಯುವ ಕೈಗಳಿಗೆ ಕೆಲಸ ಕೊಡ್ರಿ, ಬಿಟ್ರೆ ರೈತರಿಗೆ ಅನುಕೂಲ ಮಾಡಿಕೊಡ್ರಿ. ಸಬ್ಸಿಡಿ ದರದಲ್ಲಿ ದುಡಿಯಾಕೆ ರೆಡಿ ಇದ್ರಿ, ಆದ್ರೆ 2,000 ಕೊಡೋದ್ರ ಬದಲಿ ಬೀಜ ಗೊಬ್ಬರ ಕರೆಕ್ಟ್ ಕೊಡ್ಲಿ ಅಂತ. ಕರೆಕ್ಟರ ಕೊಡ್ಲಿ, ಅದನ್ನಾರ ಬೀಜ ಗೊಬ್ಬರ ಕರೆಕ್ಟ್ ಕೊಡ್ಲಿ. ದುಡಿತೇವ್ರಿ ನಾವು ರೈತರು. ದುಡಿದು ನಿಮಗೆಲ್ಲರಿಗೆ ಅನ್ನ ಹಾಕ್ತೇವೆ. ನೀಡ್ತೇವೆ ಅನ್ನ. 2,000 ಅದು ಏನಪ್ಪ ಕೊಟ್ರೆ ಕೊಡ್ಲಿ, ಬಿಟ್ರೆ ಬಿಡ್ಲಿ, ಅದ್ರ ಮೇಲೆ ಏನು ಇದ್ದಿಲ್ಲ. ನಾವು ಜೀವನ ನಂಬುದು ಹೆಂಗಿದ್ರು ಸಾಕ್ತೈತಿ. ಮಾಡ್ಕೊಂತವಿ, ದುಡಿದು ಮಾಡ್ಕೊಂತವಿ. 750 ರೂಪಾಯಿ ಪಗಾರ ಕೊಡ್ತಾರ ಕಳೆ ತೆಗಿಯಕ್ಕೆ ಹೋದ್ರೆ. ಅದ ಅವ್ರ ಕೊಟ್ಟಿದ್ರು 2,000ನ. ಈಗ ಬಂದಾರ. ಈಗ ನಾವು ಕೊಡ್ತಾವಿ, ನಾವು ಹೆಮ್ಮೆ ಪಡ್ಕೊಳಕ ಮಾಡ್ತಾರ ಅಂದ್ರೆ ನಾವೇನು ಮಾಡೋಕ್ಕಾಕತಿ. ಬೀಜ ಗೊಬ್ಬರ ಸಿಗಲಿ, ರೈತರು ಬೆಳೀಲಿ, ಮಳೆ ದೇವ ನಮ್ಮನ್ನು ಕಾಪಾಡಲಿ. ನಮಗೇನು ಬೇಡ 2,000 ಕೊಡೋದು. ನಮಗೆ ರೈತರಿಗೆ ಏನು ಮುಟ್ಟಿಸ್ಬೇಕು ಅದನ್ನು ಮುಟ್ಟಿಸೋಣ. 2021-22 ಇದು ಬರಗಾಲ ಬಿತ್ತರಿ. ಈ ಸಲ ಗೊಬ್ಬರ ಬೀಜ ಜಾಸ್ತಿ ಆತ್ರಿ. ನಾವು ಕೃಷಿ ಸಚಿವರಲ್ಲಿ ಒಂದು ಬೇಡಿಕೆ ಇಡ್ತೇವ್ರಿ, ಎಲ್ಲರಿಗೆ ಫ್ರೀ ಮಾಡ್ಯಾರ್ರಿ. ರೈತರಿಗೆ ಫ್ರೀ ಬೇಡ, ಅರ್ಧನಾರ ಒಂದಿಷ್ಟೇ ಫ್ರೀ ಮಾಡಲಿ ಅಂತೇಳಿ ಅಷ್ಟೇ ಬೇಡಿಕೆ ಅನ್ನೋದ್ರಿ. ಅಷ್ಟೇ, ಇದನ್ನು ಬಿಟ್ಟರೆ ಮತ್ತೇನು ಕೇಳೋದಲ್ರಿ. ಈಗ ಸದ್ಯದ ಮಟ್ಟಿಗೆ ಹಾವೇರಿ ಪರಿಸ್ಥಿತಿ ಗೊಬ್ಬರ ಬೀಜದ್ದು ಏನು ಇದಿಲ್ರಿ. ಹಿಂದೆ ಗೋಲಿಬಾರ್ ಆಗೈತೆ ರೀ ಹಾವೇರಿ. ಆ ಪರಿಸ್ಥಿತಿ ಬರಲಿಲ್ದಂಗೆ ನಮ್ಮ ಕೃಷಿ ಸಚಿವರು ನೋಡ್ಕೊಂಬಿಟ್ರೆ ಸಾಕು. ಅಷ್ಟು ಇದು ರೈತರ ಮನವಿ ಆಗಿದೆ. ಗ್ಯಾರಂಟಿ ಸ್ಕೀಮ್ಗಳು ಬೇಡ, ನಮ್ಗೆ 2,000 ಬೇಡ, ಕರೆಕ್ಟಾಗಿ ಬೀಜ ಗೊಬ್ಬರಗಳನ್ನಾದ್ರೂ ಸರ್ಕಾರ ನಮ್ಗೆ ಅನುಕೂಲ ಮಾಡಿಕೊಳ್ಳಿ ಅಂತ ರೈತರು ಸರ್ಕಾರದ ಬಳಿ ಮನವಿ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.